ಅಂದರೆ ಇವಾಗ ಉಮಾಪತಿಯವರ ಸಕ್ಸಸ್ ಸೀಕ್ರೆಟ್, ಹಿಂದಿರೋ ಸಕ್ಸಸ್ ಸೀಕ್ರೆಟ್ ಏನು ಅಂತ ಸರ್ ಮಾಡೋದು? ಶ್ರದ್ಧೆ ಭಕ್ತಿ ಇರಬೇಕು ಸರ್. ಆಮೇಲೆ ಇಂಡಸ್ಟ್ರಿ ಅಂದರೆ ಅದೊಂದು ಗ್ಲ್ಯಾಮರು ಬೇಕಾಬಿಟ್ಟು ಶೋಕಿ ಅಂತ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಬಾರ್ದು ಸರ್. ಭಯ ಭಕ್ತಿ ಹಿಡ್ಕೋಬೇಕು. ಇಂಡಸ್ಟ್ರಿನ ಶ್ರದ್ಧೆಯಿಂದ ಮಾಡಿ, ನಾವು ಏನೇ ಶ್ರದ್ಧೆಯಿಂದ ಮಾಡೋರು ನಮ್ಮನ್ನು ಕಾಪಾಡುತ್ತೆ ಸರ್. ನಾವು ಎಷ್ಟು ಅದಕ್ಕೆ ಗೌರವ ಕೊಡ್ತೀವಿ ಅದು ನಮ್ಮನ್ನು ಅಷ್ಟೇ ಡಬಲ್ ಗೌರವ ಕೊಟ್ಟು ನಮ್ಮನ್ನು ಕಾಪಾಡಿಕೊಳ್ಳುತ್ತೆ. ಸೊ ಹಂಗಾಗಿ ಸಿನಿಮಾಕ್ಕೆ ನಾವು ಅಷ್ಟು ಗೌರವ ಕೊಟ್ಟಿದ್ದೀವಿ, ಸಿನಿಮಾ ನಮಗೆ ಅಷ್ಟೇ ಗೌರವ ಕೊಟ್ಟು ನಮ್ಮನ್ನು ಕಾಪಾಡಿದೆ. ಅದೇ ಸಕ್ಸಸ್ ಸೀಕ್ರೆಟು. ಮತ್ತು ಹಾರ್ಡ್ ವರ್ಕ್ ಅಂತೂ ನಿಮಗೆ ಗೊತ್ತಿದೆ, ಹಾರ್ಡ್ ವರ್ಕ್ ಇರಬೇಕು, ದುಡ್ಡು ಹಾಕಬೇಕು, ಸ್ಟ್ರಾಟಜೀಸ್ ವರ್ಕೌಟ್ ಮಾಡಬೇಕು. ಪ್ರೊಡ್ಯೂಸರ್ ಅಂದರೆ ಬರೀ ದುಡ್ಡು ಕೊಟ್ಬಿಟ್ಟು ಯಾರೋ ಒಂದಿಬ್ಬರು ಹುಡುಗರನ್ನ ನೀನು ನೋಡ್ಕೊಳ್ಳಪ್ಪ ಅಂತಂದರೆ ಆಗಲ್ಲ. ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್. ಇವಾಗ ಮ್ಯೂಸಿಕಲ್ಲೂ ನಾವು ಕೂತ್ಕೊಂಡು ಕರೆಕ್ಷನ್ಸು ಮತ್ತೊಂದಿದ್ರೆ ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೆ. ರಶಸ್ ನೋಡಿದಾಗ ಇದು ಯಾಕೋ ಒಂದು ಸ್ವಲ್ಪ ಹಿಂಗಿದೆ ನೋಡ್ಕೊಳ್ಳಿ, ಎಡಿಟಿಂಗಲ್ಲಿರ್ಬೋದು ಮತ್ತೊಂದಿನೊಂದು. ಸರ್ ನಾವು ಎಲ್ಲದರಲ್ಲೂ ಮೂಗು ತೂರಿಸ್ತೀವಿ ಅಂತಲ್ಲ, ಒಬ್ಬ ಪ್ರೊಡ್ಯೂಸರು ಜವಾಬ್ದಾರಿಯಿಂದ ನಡ್ಕೋಬೇಕಾಗ್ತದೆ. ಬರೀ ದುಡ್ಡು ಹಾಕ್ಬಿಟ್ರೆ ಸಿನಿಮಾ ಆಗಲ್ಲ. ನಮ್ಮ ಇನ್ವಾಲ್ವ್ಮೆಂಟ್ ಇರಬೇಕು, ಅಲ್ಲೇನು ನಡೀತದೆ, ನಮಗೆ ಕತೆ ಹೇಳಿದ್ದೇನು, ಶೂಟ್ ಮಾಡ್ತಾ ಇರೋದೇನು ಅನ್ನೋದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇರಬೇಕು. ಆ ಇನ್ವಾಲ್ವ್ಮೆಂಟ್ ಇದ್ದರೆ ಖಂಡಿತವಾಗ್ಲೂ ಸಿನಿಮಾ ಚೆನ್ನಾಗಿ ಬರ್ತದೆ ಸರ್. ಓಕೆ, ಒಂದು ಮಾತಾಡ್ತಾ ಇದ್ರಿ ವ್ಯಾಪಾರ ಅಂತ ಬಂದಾಗ ನಾನು ರಾಕ್ಷಸ ಅಂತೆಲ್ಲ ಹೇಳ್ತಾ ಇದ್ದೀನಿ. ಅಂದರೆ ನಿರೀಕ್ಷೆ ಮಟ್ಟ ಯಾಕೆ ಈ ಥರದ್ದೆಲ್ಲ ಮಾತುಗಳು ಸರ್? ಇವಾಗ ನೀವೇ ಯೋಚನೆ ಮಾಡಿ, ಹಗಲು ರಾತ್ರಿ ಕಷ್ಟಪಟ್ಟು ಎಲ್ಲ ಮಾಡಿ ನನ್ನ ಮನೆ ದುಡ್ಡು ತೊಗೊಂಬಂದು ನಾನು ಹಾಕ್ಬಿಟ್ಟು ಯಾರೋ ಒಬ್ಬ ಕಳ್ತನ ಮಾಡ್ತಾನೆ. ನೀವು ದಿನದಲ್ಲಿ 3ರಿಂದ 4 ಥಿಯೇಟ್ರ್ ಕಳ್ತನ ಸಿಗಾಕೊಂಡು ಬೀಳ್ತದೆ. ನಾನು ಹೇಳ್ದೆ, ಆ ಥಿಯೇಟ್ರ್ ಜಾಗನೇ ಬಂದು 15-20 ಕೋಟಿ ಇರ್ತದೆ. 50-100 ರೂಪಾಯಿ ಕದಿಯೋಂಥ ಪ್ರಮೇಯ ಏನಿದೆ? ಅಡಿಕೆ ಕದ್ರು ಕಳ್ಳನೆ, ಆನೆ ಕದ್ರು ಕಳ್ಳನೆ. ಇವಾಗ ನೀವು ಯೋಚನೆ ಮಾಡಿ, ನಾವು ವರ್ಷಾನುಗಟ್ಟಲೆ ಬಂಡವಾಳ ಹಾಕ್ಕೊಂಬಂದು ಸಿನಿಮಾ ಮಾಡ್ತೀವಿ. ಯಾರೋ ಕೆಲವೊಬ್ಬರು, ಎಲ್ಲ ಥಿಯೇಟ್ರವರು ಅಂತ ಹೇಳಲ್ಲ, ಕೆಲವೊಬ್ಬ ಥಿಯೇಟ್ರವರು ಆಡಿಯನ್ಸ್ಗಳು ಟಿಕೆಟ್ ಕೊಡಲ್ಲ. ಅವಾಗೇನು ಅವ್ರ ಹತ್ರ ಏನು ಅಣ್ಣಪ್ಪ ಅಂದ್ಕೊಂಡು ಕಾಲಿಡಿಬೇಕು ಅವ್ರನ್ನ? ನಾನು ಖಾರ ತಿಂತೀನಿ ಸರ್, ನಾನು ಈ ಸಮಾಜದಲ್ಲಿ ಬದುಕಬೇಕಾದ್ರೆ ಎಲ್ಲದನ್ನು ಎದುರಿಸ್ಬಿಟ್ಟೆ ನಾನು ಬಂದಿರೋದು. ನಾನು ಹೇಳೋದಿಷ್ಟ, ನನಗೆ ಮೋಸ ಮಾಡೋನಿಗೆ ಕಾನೂನು ರೀತಿಯಲ್ಲಿ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಆ ರೀತಿ ಬುದ್ಧಿ ಕಲಿಸಿ ನಾಳೆ ದಿವಸ ಇನ್ನೊಂದು ಸಿನಿಮಾಕ್ಕೆ ಯಾಮರಿಸ್ಬಾರ್ದು ಅಂದರೆ ನಾನು ಇದೇ ರೀತಿ ಇರಬೇಕು ಸರ್. ನಾನು ಸಂಪಾದನೆ ಮಾಡ್ತಾಯಿರೋದು ನನ್ನ ಕ್ರಷರ್ ಬಿಸ್ನೆಸ್ಸಲ್ಲಿ, ನನ್ನ ಕ್ರಷರ್ ಬಿಸ್ನೆಸ್ಸಲ್ಲಿ ನಾನು ಹಿಂಗೆ ಇರಬೇಕು. ನಾನು ಅಣ್ಣ ಅಪ್ಪ ಅಂದ್ಕೊಂಡೋದ್ರೆ ಆಗಲ್ಲ. ನಾನು ಹೇಳೋದಿಷ್ಟೇ, ನಿನ್ನ ದುಡ್ಡ ತೊಗೋರು, ನನ್ನ ದುಡ್ಡ ನಾನು ತೊಗೊತೀನಿ, ಬರಲಿಲ್ವಾ ಕಿತ್ಕೋತೀನಿ, ಸಿಂಪಲ್. ನಾನು ಹೇಳ್ತಾ ಇರೋದು ಧರ್ಮವಾಗಿ ಕೊಡಿ ಅಂತಲ್ಲ ರೀ. ನನ್ನ ದುಡ್ಡು ನನಗೆ ಕೊಡ್ರಿ, ಕೂಲಿ ಮಾಡಿದ್ದೀನಿ ನಾನು ಕೋಟಿ ಅಂತ ರೂಪಾಯಿ ಬಂಡವಾಳ ಹಾಕಿ 2-3 ವರ್ಷ ನಾನು ಸಾಕೊಂಡು ಕೂತಿದ್ದೀನಿ ಎಲ್ಲರನ್ನೂ. ನೀನು ಯಾವುದೋ 3 ದಿವಸ ಥಿಯೇಟ್ರು ರಿಲೀಸ್ ಆಗೋ 3 ದಿವಸ ಬಂದು ಸಿನಿಮಾ ತೊಗೊಂಡೋಗಿ ನೀನು ಯಾರ್ಯಾರಿಗೂ ಅತ್ತೆ ಆಸ್ತಿನ ಅಳಿಯೋದನ ಮಾಡ್ದ ಅಂತಾರಲ್ಲ, ಅವ್ನು ನನ್ನ ಕೇಳಿದ್ರೆ ಹೇಳ್ತಾನೆ ಅವನು, ಅಲ್ಲ ಸರ್ ನನ್ನ ಫ್ಯಾನ್ಸ್ಗಳು ಬಂದು ಸಿನಿಮಾ ನೋಡ್ತಾರೆ ಅಂತಾನೆ. ಅಂದರೆ ನಮ್ಮ ಫಾಲೋವರ್ಸು ಸರ್ ಅವರೆಲ್ಲ ನನಗೋಸ್ಕರ ಬಂದು ಸಿನಿಮಾ ನೋಡ್ತಾರೆ. ಆಯ್ತಪ್ಪ, ನೀನು ಟಿಕೆಟ್ ಹರಿಸ್ಬಿಟ್ಟು ನೀನು ಸಿನಿಮಾ ನೋಡೋ ಅಂದರೆ ಥಿಯೇಟ್ರ್ ನಂದು ಸರ್ ಅಂತಾನೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ನಾವು ಅವನ ಹತ್ರ ಅಣ್ಣ ಅಪ್ಪ ಅಂತ ಅನ್ಬೇಕಾ? ಯಾಕೆ ಸರ್ ಅನ್ಬೇಕು? ಕಷ್ಟಪಟ್ಟು ದುಡಿಯಲ್ವ ನಾವು? ಸ್ವಾಭಿಮಾನ ಇಲ್ವ ನಮಗೆ? ಟ್ಯಾಕ್ಸ್ ಕಟ್ತೀನಿ ನಾನು, ಎಲ್ಲರಿಗೂ ದುಡ್ಡು ಕೈ ತುಂಬ ದುಡ್ಡು ಕೊಟ್ಟು ಸಿನಿಮಾ ಮಾಡಿದ್ದೀನಿ. ನನಗೆ ಗೌರವ ಕೊಡದೇ ಇದ್ದರೆ ಗೌರವ ತೊಗೊಳ್ಳೋದು ಹೆಂಗೆ ಅಂತ ನನಗೆ ಗೊತ್ತಿದೆ. ನನ್ನ ರೀತಿಯೇ ಅದು. ನಾನು ಇಷ್ಟ ಇಲ್ಲ ಅಂದರೆ ನಾನು ಸಿನಿಮಾ ಹಾಕೋದೇ ಬೇಡ ಅಲ್ಲಿ. ನಾನು ಹೇಳ್ಬಿಡ್ತೀನಿ, ಎಷ್ಟೋ ಸೆಂಟ್ರಿಗೆ ನಾನು ಸಿನಿಮಾನೇ ಕೊಟ್ಟಿಲ್ಲ. ಯಾರು ಶೇರ್ ಅಮೌಂಟ್ಗಳು ಕೊಡೋವಂಥ ಥಿಯೇಟ್ರ್ಗಳಿಗೆ ನಾನು ಸಿನಿಮಾ ಕೊಡೋಲ್ಲ. ಆಮೇಲೆ FH ಅಂತ ಕರೀತಾರೆ, ಫಿಕ್ಸ್ ಟೈರ್ ಅಂತ, MG ಫಿಕ್ಸ್ ಟೈರು ಅಂಥವ್ರಿಗೆಲ್ಲ ನಾನು ಸಿನಿಮಾನೇ ಕೊಡೋಲ್ಲ, ಹಾಕೂ ಇಲ್ಲ ನಾನು. ಹೇಳಿದೆ, ನೋಡಪ್ಪ, ಜನ ಸಿನಿಮಾ ಚೆನ್ನಾಗಿದೆ ಅಂದರೆ ಎಲ್ಲಿ ಬೇಕಾದ್ರೂ ಬಂದು ನೋಡ್ತಾರೆ. ನಿನ್ನ ಥಿಯೇಟ್ರಿಗೆ ಹಾಕಿ ನಾನು ಬದುಕುವಂಥದ್ದಿಲ್ಲ. ಇಲ್ಲಿ ನಾವು ನೀವು ಇಬ್ಬರು ಒಟ್ಟಿಗಿದ್ರೆ ಇಂಡಸ್ಟ್ರಿ ನಡೀತದೆ. ನಾನೊಂದು ದಿಕ್ಕು ನೀನೊಂದು ದಿಕ್ಕಾದರೆ ಇಂಡಸ್ಟ್ರಿ ನಡೆಯಲ್ಲಪ್ಪ. ಸೊ ಅರ್ಥ ಮಾಡ್ಕೊಳ್ಳಿ. ಅಂದರೆ ಅರ್ಥ ಮಾಡ್ಕೊಳ್ಳದೆ ಇರೋರು, ಕಳ್ತನ ಮಾಡೋರಿಗೆ ಏನು ಗೌರವ ಕೊಡ್ತೀರಾ ನೀವು? ಕಳ್ಳನಿಗೆ ನೀವು ಗೌರವ ಕೊಡ್ತೀರಾ? ಫ್ರಾಡ್ಗಳಿಗೆ ಗೌರವ ಕೊಡ್ತೀರಾ? ಮತ್ತು ನಿಮ್ಮ ಮನೆಗೆ ಬಂದು ನಿಮ್ಮ ಮನೆ ವಸ್ತು ಎತ್ಕೊಂಡೋದನ್ನು ನೀವು ಗೌರವ ಕೊಡ್ತೀರಾ? ನೀವು ನನ್ನ ಮನೆ ವಸ್ತು ಎತ್ಕೊಂಡೋದ್ಮೇಲೆ ನಾನು ಹೆಂಗೆ ಗೌರವ ಕೊಡಲಿ? ಹಂಗೆ ತಾನೇ ನಾನು ಇರಬೇಕು, ಸಿಂಪಲ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.